ಇವತ್ತು ಸಿನಿಮಾ ಬಗ್ಗೆ ಇವರು ಮಾಡಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಒಳ್ಳೆ ಸಿನಿಮಾ ನಾನು ಹೇಳಿದ್ದಲ್ಲ, ಒಳ್ಳೆ ಸಿನಿಮಾ ಯಾವುದಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಸರ್ತಿ ನಾವು ಮಾಡಿರ್ತೀವಿ, ಜನ ಇಷ್ಟಪಡ್ತಾರೆ, ಒಂದೊಂದು ಸರ್ತಿ ನಾವು ಭಾಳ ಚೆನ್ನಾಗಿ ಓಡ್ಬೋದು ಅಂತ ತಿಳ್ಕೊಂಡಿರ್ತೇವೆ, ಓಡಲ್ಲ. ಈ ಸಿನಿಮಾ ಒಂದು ರೀತಿಯ ಒಂದು ಅನ್ಸರ್ಟನ್, ಅನ್ಪ್ರೆಡಿಕ್ಟಬಲ್ ಮೀಡಿಯಮ್ ಅದು. ಇವನ್ ಸತ್ಜಿತ್ ರಾಯ್ ಒಂದು ನಮ್ಮ ಇಡೀ ಜಗತ್ತಿನ ಒಬ್ಬ ಶ್ರೇಷ್ಠ ನಿರ್ದೇಶಕ, ಅನೇಕ ಚಿತ್ರಗಳನ್ನು ಓಡಲಿಲ್ಲ. ಅವರು ಹೇಳಿದರು ನಾನು ಸೋತಿದ್ದೇನೆ ಅಂತ. ಅವರ ತಮಗೆಲ್ಲ ಗೊತ್ತಿರೋ ಹಾಗೆ ಅವರ ಮೊದಲೇ ಸಿನಿಮಾ ಇದೆಯಲ್ಲ ಸತ್ಜಿತ್ ರಾಯ್ ಅವರು ಮಹಾನಗರ ಒಂದು, ನಾನು ಮಹಾನಗರ ಮತ್ತೆ ಫಸ್ಟ್ ಚಿತ್ರ, ಅದಕ್ಕೆ ಜಗತ್ತಿನಿಂದ ತುಂಬ ಅದಕ್ಕೆ ಇದು ಸಿಕ್ತು, ಅಂದರೆ ಅಪ್ರಿಸಿಯೇಷನ್ ಸಿಕ್ತು ಅವ್ರಿಗೆ. ಇವನ್ ಆಸ್ಕರ್ ಅವಾರ್ಡ್ ಕೂಡ ಬಂದದ್ದು ಆ ಚಿತ್ರದಿಂದ. ಅದನ್ನು ಹಾಲಿವುಡ್ ಒಳಗೆ 52,000 ರೂಪಾಯಿ ಮಾಡಿದ್ದಕ್ಕೆ ಇಮ್ಯಾಜಿನ್ ಮಾಡಿ, 52,000 ರೂಪಾಯಿಯಲ್ಲಿ ಚಿತ್ರ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳೋದು, ಇದಕ್ಕೆ ದುಡ್ಡು ಬಹಳ ಬೇಕಾಗಿಲ್ಲ. ನಮ್ಮಲ್ಲಿ ಏನಾಗಿದೆ ಇವತ್ತು ಈ ಕನ್ನಡದ ಫಿಲ್ಮ್ ಕೋಟಿ ಗಟ್ಟಲೆ ಮಾತನಾಡ್ತಾರೆ. ನಿಜವಾಗಿ ಕೋಟಿ ಗಟ್ಟಲೆ ಬೇಕಾಗಬಹುದು ಕೆಲವೊಂದು. ನಾನು ಕಮರ್ಷಿಯಲ್ ಚಿತ್ರದಲ್ಲಿ ಕೆಲವು ಮಾಡಿದ್ದೇನೆ, ನಾನು ಡೈರೆಕ್ಟರ್ಗೂ ಹೇಳಿದ್ದೇನೆ, ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಿ ನೀವೇ? 5 ಸ್ಟಾರ್ ಹೋಟೆಲ್ ಒಳಗೆ ದೊಡ್ಡ ಕಾರ್ ಕೊಡ್ತೀರಿ, ಅದು ಏನು ಜನಕ್ಕೆ ಗೊತ್ತಾಗ್ತದ? ಅವ್ರು 5 ಸ್ಟಾರ್ ಹೋಟೆಲ್ ಒಳಗೆ ಇದ್ರು ಅಥವಾ ಕಾರ್ ಒಳಗೆ ಬಂದರು ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂತ ಇಲ್ಲ. ನೀವೇನು ಆ್ಯಕ್ಟಿಂಗ್ ಮಾಡಿದ್ರಿ, ಏನು ಡೈರೆಕ್ಷನ್ ಮಾಡಿದ್ರಿ ಅಂತ ಗೊತ್ತಾಗ್ತದೆ. ಆದ್ದರಿಂದ ನಾವು ಗೀತಪ್ರಿಯ ಅವರು ಈ ಥರ ಒಳ್ಳೆ ಸಿನಿಮಾ ಮಾಡಲಿ. ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಆಶೀರ್ವಾದ ಅಥವಾ ನಿಮ್ಮ ಅವರ ಅಪ್ರಿಸಿಯೇಷನ್ ಅವ್ರಿಗೆ ಇದ್ದೇ ಇರುತ್ತೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಮಾತಾಡಿ ಅಂತ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್, ವಂದನೆಗಳು. ರೂಲ್ ಬ್ರೇಕ್ ಮಾಡ್ತೀರಾ ಅಲ್ವಾ ಸರ್? ತುಂಬಾ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಬೋದು ಸರ್. 4 ಅಲ್ಲ 25 ಅಂತ ಹೇಳೋಣ. ನನಗೆ ಎಷ್ಟು ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ, ಮೂರನೇದು. ಹಾಗಾಗಿ ನಾವು ಭೇಟಿ ಇಟ್ಟಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನಗೆ ಅನ್ಸುತ್ತೆ. 4 ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಅವರಿಗೆ ಏನು ಕೊಟ್ಟರು ಏನು ಕೊಡೋದು ಅದಲ್ಲ, ಅವ್ರನ್ನ ಗುರುತಿಸಿ ಕರೆದು ನಮ್ಮ ಜೊತೆ ನಿಂತ್ಕೊಳ್ಳಿ ಹೇಳಿ ಅವರ ಕೈ ಮುಟ್ಟಿ ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆಗೆ ಮಾನವನಾಗಿ ನೀವು ಎಷ್ಟು ಧೈರ್ಯ ತಗೊಂಡು ಇಷ್ಟು ವರ್ಷ ಮಾಡಿದ್ದೀರಿ, ಆ ಧೈರ್ಯದಲ್ಲಿ ಒಂದು 10% ನಮಗೂ ಕೊಡಿ, ನಮ್ಗೆ ಆ ಧೈರ್ಯ ಕೊಡಿ ಅಂತ ಕೇಳೋದಕ್ಕೋಸ್ಕರ ಅವ್ರನ್ನ ಕರೆದಿದ್ದಾರೆ. ಅದು ತುಂಬ ಸಂತೋಷ ಆಯಿತು. ಆ ಸಹೋದರಿಯರ ಪಾಪ ತುಂಬ ಅವರ ನೋವು ಅರ್ಥವಾಗ್ತದೆ. ಹಾಗೆ ಸುರೇಶ್ ಹೇಳಿದ್ರು, ನಾವು ಪಿಕ್ಚರ್ ಮಾಡ್ತೇವೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಯಾವುದೇ ನಿರ್ಮಾಪಕ ಕೆಟ್ಟ ಸಿನಿಮಾ ಮಾಡ್ತೀವಿ ಅಂತ ಶುರು ಮಾಡೋದೇ ಇಲ್ಲ. ಪ್ರತಿಯೊಬ್ಬನು ಅವನು ತಾನು ಮಾಡೋ ಚಿತ್ರ ಒಳ್ಳೇದೇ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದರೆ ಅದ್ರ ಬಗ್ಗೆ ಕೂತ್ಕೊಳ್ತಾನೆ, ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ, ಅವನ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ತನ್ನ ಸ್ನೇಹಿತರ ಹತ್ರ ಹೇಳ್ಕೊತಾನೆ ಈ ಥರ ಕಥೆ ಅಂತ, ಅವ್ರು ಚೆನ್ನಾಗಿದೆ ಅಂತಾರೆ, ಎಲ್ಲರಿಗೂ ಚೆನ್ನಾಗಿದೆ ಅಂತ ಮಾಡ್ತಾರೆ, ಓಡೋದಿಲ್ಲ. ಆ ಓಡಲಿಲ್ಲ ಅಂದಾಗ ಆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಆ ಬೇಜಾರು ಯಾವ ಪ್ರೊಡ್ಯೂಸರು ಪಡಬಾರ್ದು ಅಂತ ನಾವೆಲ್ಲ ಹೇಳಬೇಕಾದ್ರೆ ಆ ನೋವಿನಲ್ಲಿ ನಾವು ಭಾಗಿಯಾಗಬೇಕು. ನಾವು ಒಬ್ಬ ಕಲಾವಿದನಾಗಿ ನಾವು ಹೇಳೋದು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿರ್ಬೇಕು. ಆ ಕಷ್ಟಕ್ಕೆ ಸ್ಪಂದಿಸಿ ನಾವು ಓಡಾಡ್ತಾ ಹೋದರೆ ಅವರಿಗೆ ಆಗುವ ನೋವಿನಲ್ಲಿ ನಾವು ಒಂಚೂರು ಹಂಚ್ಕೋತೀವಿ ಅಂತ ಅವ್ರಿಗೆ ಅನ್ಸಿದ್ರೆ ಅದೆಷ್ಟೋ ಸಂತೋಷ ಕೊಡುತ್ತೆ. ಇವಾಗ ನಿರ್ಮಾಪಕರು ಕಲಾವಿದರಾಗಲಿ ಅಥವಾ ತಂತ್ರಜ್ಞರಾಗಲಿ ಹೆಸರು ಮಾಡಿರೋರಾಗಲಿ ಅವ್ರನ್ನ ನಾವು ನೋಡ್ಕೋಬೇಕು ಅಂತ ಹೋದಾಗ ಆ ದಾನಿಗಿಂತ ಕಲಾವಿದರ ನಾವೆಲ್ಲ ಒಂದು ಯೂನಿಟ್, ಒಂದು ಸಂಸಾರ ಇದ್ದಾಗಿದೆ ಅಂತ ಯಾರು ಅನ್ಕೋತಾರೆ ಅಂಥ ಕಲಾವಿದ ಪ್ರತಿಯೊಬ್ಬ ನೋವು ಸ್ಪಂದಿಸ್ತಾನೆ, ಕಲಾವಿದನಾಗಿ ಅವನ ಹೆಸರು ಮಾಡ್ತಾನೆ. ಇಲ್ಲದೆ ಹೋದರೆ ಹೆಸರು ಅಷ್ಟು ದಿವಸ ಇರೋದಿಲ್ಲ. ಜನಗಳ ಮನಸ್ಸಲ್ಲಿ ಉಳಿಬೇಕಾದ್ರೆ ಕಲಾವಿದನಾಗೋದು ಬರೀ ಅವನ ಒಂದು ಕಲೆಯಿಂದಲೇ ಆಗಲ್ಲ, ಅವನ ನಡವಳಿಕೆಯಲ್ಲಾಗತ್ತೆ, ಅವನ ಮಾತುಕತೆಯಲ್ಲಾಗತ್ತೆ, ಅವನು ಯಾವ್ಯಾವ ರೀತಿ ಮಾತಾಡ್ತಾನೆ ಎಲ್ಲಾನು ಇರುತ್ತೆ. ಇದೆಲ್ಲ ಕಲಿಸ್ಕೋಬೇಕಾದ್ರೆ ಅವನು ತಾನೊಬ್ಬನೇ ಅನುಭವಿಸ್ತಾ ಅಂತಲ್ಲ. ನಾನು ಒಬ್ಬ ಪಿಕ್ಚರ್ ಹೀರೋ ಅಂತ ನಾ ಬಂದಾಗ ನನ್ನ ಸುತ್ತಮುತ್ತ ಇನ್ನೂ 80 ಜನ ಇರ್ತಾರಲ್ಲ, ಆ ಜನರಲ್ಲಿ ಯಾವ ರೀತಿ ಭಾವನೆ ತೋರಿಸ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ, ಇದನ್ನು ನೋಡಿ ಅವರಿಂದ ಕಲಿಸ್ಕೋಬೇಕಂತ ಬೇಕಾದಷ್ಟು ಇರುತ್ತೆ. ಅಂಥ ಕಲಿಸ್ಕೊಂಡಾಗ ಸುರೇಶ್, ಐ ಥಿಂಕ್ ವಿ ಕ್ಯಾನ್
give a good film ಅಂತ ಅನ್ಸುತ್ತೆ. A good film will always come with cooperation of entire unit. ಅಂಥ ಬರಬೇಕು. ಅದರಲ್ಲಿ ಗೀತಾಗ ಮಾತ್ರ ತುಂಬ ಇದೆ. ಅವರ ಆಸೆಗಳು ಆಕಾಂಕ್ಷೆಗಳು ತುಂಬ ಇದೆ, ತೋರಿಸ್ತಾರೆ. ಅವರು ಸಕ್ಸಸ್ ಅಂತ ಅಂದಾಗ ಅವ್ರ ದುಡ್ಡಿನ ಬಗ್ಗೆ ನೋಡಲಿಲ್ಲ. ಇವತ್ತು ಅವ್ರನ್ನ ಕೇಳಿ ಅಪರಿಸ್ಥಿತಿಗೆ ಎಷ್ಟು ಖರ್ಚಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಎಷ್ಟು ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ 10,000 ಜನರ ಬಾಯಲ್ಲಿ ಅಪರಿಸ್ಥಿತಿ ಅಂತ ಬರ್ತಾ ಇದೆ. ನಾವು ಕೇಳ್ದೇನೆ ಅದು ಹೆಸರು ಬಂದಾಗ ಅವ್ರ ಬಾಯನ್ನ ಎದುರಾದಾಗ ಖುಷಿಯಾಗುತ್ತೆ. ನನ್ನ ಕಷ್ಟಕ್ಕೂ ಒಂದು ಇದು ಸಿಕ್ತು ಅಂತ ಅವ್ರಿಗೆ ಅನಿಸುತ್ತೆ. ಅದು ಅನ್ನಿಸ್ದಾಗ ಇನ್ನೊಂದು ಹೆಜ್ಜೆ ಮುಂದೆ ಇರಬೇಕು ಅನಿಸುತ್ತೆ. ನನ್ನ ದೃಷ್ಟಿಯಲ್ಲಿ ನೀವು ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ 100 ಹೆಜ್ಜೆ ಇರ್ತೀರಿ. ಆ 100 ಹೆಜ್ಜೆಗೆ ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ, ನಿಮ್ಮ ಬೆಂತಿರ್ತಾರೆ, ನಿಮ್ಮ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ಅದು ಒಳ್ಳೆಯ ಸಿನಿಮಾನೇ ಬರಲಿ. ಒಂದೊಂದು ಸಿನಿಮಾ ಮುಗಿದಾಗ ಮುಂದಿನ ಸಿನಿಮಾ ನಿಮ್ಗೆ ಹೊಳಿತಾ ಇರ್ತದೆ. ಮಾಡಿ ಸಂತೋಷ, ಒಳ್ಳೆ ಸಿನಿಮಾ ಮಾಡಿ ಸಕ್ಸಸ್ ಆಗಲಿ. ಆಶೀರ್ವಾದ. ಥ್ಯಾಂಕ್ ಯು.